ನಮಸ್ಕಾರ ಮೇಡಮ್. ನನ್ನ ಹೆಸರು ರಾಮಾನುಜಮ್ ಅಂತ. ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಮೇಡಮ್. ಅದು ನನಗೆ ಜೂನ್ 2024 ಆವಾಗ ಗೊತ್ತಾಗಿದ್ದು ನನಗೆ. ಅಲ್ಲಿಂದ ನಾನು ಏನಂದರೆ ಅದು ಇಂಗ್ಲೀಷ್ ಮೆಡಿಸಿನ್ ಯೂರಾಲಜಿಸ್ಟ್ ಹತ್ರ ಹೋಗಿದ್ನಲ್ಲ. ಸರಿ, ಅವರು ಇದಾಗಿದೆ, ನೀವು ನೀಡ್ಲಿಂಗ್ ಮಾಡಿಸ್ಬೇಕು, ಅದು ಮಾಡಬೇಕು ಅಂತಂತ ಏನೇನೋ ಹೇಳಿದ್ರು. ನನಗೆ ತುಂಬ ಭಯ ಆಯಿತು. ನನಗೆ ಇದೆಲ್ಲ ಮಾಡಿದ್ರೆ ಸುಮ್ಮನೆ ಬಾಡಿ ಎಲ್ಲ ಡ್ಯಾಮೇಜ್ ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಇಟ್ಸ್ ಬೆಟರ್ ಟು ಗೋ ಫಾರ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು ದೆನ್ ಒನ್ ಸಡನ್ಲಿ ಮೈ ಡ್ರೈವರ್ ಟೋಲ್ಡ್ ಮಿ, ಯಾಕಂದ್ರೆ ಯಾರೋ ಅವ್ರ ರಿಲೇಷನ್ ಇಲ್ಲಿ ಬಂದು ಮೆಡಿಸಿನ್ ತಗೊಳ್ತಾ ಇದಾರಂತೆ. ಇಲ್ಲಿ ಮೆಡಿಸಿನ್ ಚೆನ್ನಾಗಿ ಕೊಡ್ತಾರಂತೆ ಸರ್, ಇಲ್ಲಿ ಹಾಸ್ಪಿಟ್ಲ್ ಇದೆ ಅಂತಂದ. ಸರಿ, ಆಮೇಲೆ ನಾನು ಮೇಗಡೆ ಬಂದೆ. ಅಷ್ಟೊತ್ತಿಗೆ ಬಸ್ ಈವ್ನಿಂಗ್ 6 o'clock. ಇವಾಗ 2 points ಕಡಿಮೆ ಆಗಿದೆ ನನಗೆ. So I'm happy now. See, Ayurvedic medicines is also equally potent drugs. ಇಂಗ್ಲಿಷ್ ಮೆಡಿಸಿನ್ ತಾನೇ ಪೊಟೆಂಟ್ ಡ್ರಗ್ಸ್ ಅದುವೆ. ಯಾಕಂದ್ರೆ ಇವಾಗ ಆಯುರ್ವೇದಿಕ್ನು ತುಂಬಾ ಡೆವಲಪ್ಮೆಂಟ್ ಆಗೋಗಿದೆ ಆಯುರ್ವೇದದಲ್ಲಿ. ಸೊ ದೇ ಆರ್ ಗಿವಿಂಗ್ ಮೆಡಿಸಿನ್ ಟು ಈಚ್ ಅಂಡ್ ಎವ್ರಿ ಸ್ಪೆಸಿಫಿಕ್ ಡಿಸೀಸಸ್. ಇನ್ಫ್ಯಾಕ್ಟ್ ನಾನು ಇಲ್ಲಿ ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ಬಂದಾಗಲೂ ಕೂಡ ಎಷ್ಟೋ ಜನ ಹೊಸದಾಗಿ ಬಂದಿರೋ ಪೇಷಂಟ್ ನನ್ ಕೇಳಿದ್ರು, ಇಲ್ಲಿ ನೀವು ತಗೊಳ್ತಿದ್ರಲ್ಲ ಹೇಗಿದೆ ಹಾಗೆ ಅಂತ ನನ್ನ ಕ್ವೈರಿ ಮಾಡಿದ್ರು. ನಾ ಹೇಳಿದೆ, ನಾನು ತೊಗೊಂಡಿದ್ದೀನಿ, ಇವಾಗ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ, ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದೆ. ಅಂಡ್ ಅವರು ಕೀಮೋ ಆಗಿ ಬಂದಿದಂತ. ನಾನು ಲಾಸ್ಟ್ ಟೈಮ್ ಬಂದ್ಬೇಕಾದ್ರೆ ಸುಮಾರು ಜನ ಕೀಮೋಥೆರಪಿ ಮಾಡ್ಕೊಂಡು ಇಲ್ಲಿ ಮೆಡಿಸಿನ್ ತೊಗೊಂಡೋಗಿ ನೋಡಿದ್ದೀನಿ, ತೊಗೊಂಡೋಗಿ ಚೆನ್ನಾಗಿದೆ ಅಂತಲೇ ಹೇಳಿದೆ ನಾನು. ಇಟ್ಸ್ ಅ ಗುಡ್ ಮೆಡಿಸಿನ್.